ಇವತ್ತು ನಾವು ಇಂದಿರಾನಗರಲ್ಲಿ ಲೊಕೇಟ್ ಆಗಿರೋ ನಥಿಂಗ್ ಶೋರೂಮ್ಗೆ ಬಂದಿದ್ದೀವಿ. ಇದು Feb 14 ಅಷ್ಟೇ ಓಪನ್ ಆಗಿದ್ದು. ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೀನಿ. ಈಗ ಮತ್ತೆ ಒಂದ್ಸರಿ ನೋಡ್ಕೊಂಡ್ ಬರೋಣ. ಇಲ್ಲಿ ರೈಟ್ ಸೈಡ್ ಬರ್ತಿದಂಗೆ ನಮ್ಗೆ IP ಟೆಸ್ಟಿಂಗ್ ಸಿಗುತ್ತೆ. ನೋಡಿ ನೀರ್ ಹೆಂಗ್ ಬರ್ತಾ ಇದೆ. 3 ದಿನದಿಂದನೂ ಹಿಂಗೆ ಹೊಡಿತಾ ಇದೆ. ಚೇಂಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನ ಲೆಫ್ಟ್ ಬಂದ್ರೆ ಇಲ್ಲಿ ಯಾವ್ದೋ ದೊಡ್ಡ ನೊಣ ಸಿಗುತ್ತೆ. ಇಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಈ ನಥಿಂಗ್ ಅವ್ರು ಸ್ವಲ್ಪ ಹಿಂಗೇನೆ ಎಲ್ಲ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಅದು ಏನು ಉದ್ದೇಶ ಏನು ಗೊತ್ತಿರಲ್ಲ, ಒಟ್ನಲ್ಲಿ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಇಲ್ಲಿ ನಮಗೆ ನಥಿಂಗ್ ಅವ್ರದ್ದು ಇಯರ್ಬಡ್ ಸಿಗುತ್ತೆ. ಅವಾಗ್ಲೇ ನಾನು ಬೀಳಿಸ್ಬಿಟ್ಟಿದೆ ಇದನ್ನ, ಬೈತಾರೆ ಅಂತ ಭಯ ಹೋಗ್ಬಿಟ್ಟಿತ್ತು. ಅದೇ ಏನಾಗಿಲ್ಲ. ಒಟ್ನಲ್ಲಿ ಟೆಸ್ಟ್ ಆಗಿದೆ, ಬಿದ್ದು ಟೆಸ್ಟ್ ಆಗಿದೆ, ವರ್ಕ್ ಆಗ್ತಿದೆ. ಟ್ರೈ ಮಾಡಿದೆ, ವರ್ಕ್ ಆಯ್ತು. ಬಟ್ ಇಲ್ಲಿ ಮಾತ್ರ ಟೆಸ್ಟ್ ಮಾಡಕ್ ಹೋಗ್ಬೇಡಿ. ಟೆಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡಿ. ಇಲ್ಲಿ ತೋರಿಸ್ತೀನಿ ರೀ. ಇದು ಬ್ಲೂಟೂತ್ ಆನ್ ಆಗಿದೆ. ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ಕನೆಕ್ಟ್ ಮಾಡಿ. ಚೆನ್ನಾಗೇ ಇದೆ. ಹೈರೆಸ್ ಆಡಿಯೋ ಬೇರೆ ಇದೆ. ನೆಕ್ಸ್ಟ್ ಇಲ್ಲಿ ಏನೋ ಇದೆ, ಇದು ಶೋಗೆ ಇಟ್ಟಿದಾರಂತೆ. ಏನು ಯಾಕೆ ಏನು ಅಂತ ಅವ್ರಿಗೂ ಗೊತ್ತಿಲ್ಲ, ಬಟ್ ಶೋಗೆ ಇಟ್ಟಿದ್ದಾರೆ ಅಷ್ಟೇ. ಒಳಗೆ ಹೋಗುತ್ತೆ, ಆಚೆ ಬರುತ್ತೆ. ಇಲ್ಲಿ ಫೋನ್ ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದನ್ನ ಟೆಸ್ಟ್ ಕೂಡ ಮಾಡ್ಬೋದು. ನೋಡಿ ನೋಡಿ ಇಲ್ಲಿ ಕ್ಯಾಮ್ರಾ ಟೆಸ್ಟ್ ಮಾಡ್ಬೋದು. ಚೆನ್ನಾಗೇ ಇದೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಫೋನ್ ಒಳಗೆ ಏನೇನಿದೆ ಅಂತ ತೋರಿಸಿದ್ದಾರೆ. ಫೋನಲ್ಲಿ ಇರೋದೆಲ್ಲ ಆಚೆ ತೆಗೆದಾಕಿದ್ದಾರೆ. ಮತ್ತೆ ಇಲ್ಲಿ ಫೋನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೋಡಿ, ಇವನೇ CEO, ಮೊನ್ನೆ ಬಂದಿದ್ದ ವೈಟ್ ಆಟೋಲಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಟೀ ಶರ್ಟ್ ಮೇಲೆ ನಿಮ್ಮ ಹೆಸರನ್ನ ಪ್ರಿಂಟ್ ಮಾಡಿಸ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಇದು ಅನ್ಬಾಕ್ಸಿಂಗ್ಗೆ ಅನ್ಸುತ್ತೆ. ನೋಡಿ ಇಲ್ಲಿ ಟೇಬಲ್ ಇದೆ. ಇದು ಕೆಳಗೆ ಎಳ್ಕೊಂಡು ಅಲ್ಲಿ ಫೋನ್ ಇಟ್ಟು ಶೂಟ್ ಮಾಡ್ಕೋಬಹುದು. ಇಲ್ಲಿ ಸ್ಕ್ರಾಚ್ ಟೆಸ್ಟ್ ನಡೀತಾ ಇದೆ. ಅದು ಪಾತ್ರೆ ತೊಳಿತೀವಲ್ಲ, ಜುಂಗು, ಅದನ್ನ ಇಟ್ಕೊಂಡಿದ್ದಾರೆ. ಅದೇನು ಸ್ಕ್ರಾಚ್ ಅದು? ಇಲ್ಲ, ಡಸ್ಟ್, ಧೂಳು. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋನ್ ಮೇಲೆ ನಿಮ್ಮ ಹೆಸರನ್ನ ಎನ್ಗ್ರೇವ್ ಮಾಡ್ಬೋದು. ಇದು ಹೆಂಗೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಇಲ್ಲೇ ಮಾಡೋದು. ನೆಕ್ಸ್ಟ್ ಇಲ್ಲಿ ನಮಗೆ ಆಕ್ಸೆಸರೀಸ್ ಸಿಗುತ್ತೆ, ಎಲ್ಲ ಅಡ್ಯಾಪ್ಟರ್ಸು, ನಥಿಂಗ್ ಅವ್ರದ್ದು. CMFದು ಇದೆ. ನೆಕ್ಸ್ಟ್ ಇಲ್ಲಿ ಆಗಲೇ ನೋಡಿದ್ವಲ್ಲ, ಸೇಮ್ ಅದೇ ಡಿಸ್ಪ್ಲೇಗಷ್ಟೇ. ಇಲ್ಲಿ ಅವರು ಏನೇನೋ ಕತೆಗಳೆಲ್ಲ ಹಾಕಿದ್ದಾರೆ, ಹೆಂಗ್ ಹುಟ್ಟು ಹೆಂಗ್ ಬಂದ್ರು ಅದೆಲ್ಲ. ಇಲ್ಲೂ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಫೋನ್ಸ್ನ. ಇಲ್ಲಿ ವಾಚು ಸಿಗುತ್ತೆ. ಫೋನ್ನ ಕನೆಕ್ಟ್ ಮಾಡಿಕೊಂಡು ನೀವು ಟೆಸ್ಟ್ ಕೂಡ ಮಾಡ್ಬೋದು. ಕಲರ್ಸು ಇದೆ. ನೋಡಿ, ಇಷ್ಟ ಆದ್ರೆ ತಗೋಬೋದು.
ಇಲ್ಲಿ ನಮಗೆ ಇಯರ್ಬಡ್ ಸಿಗ್ತಾ ಇದೆ. ಇದೆಲ್ಲ CMF ಅವ್ರದ್ದು. ಈ ಟೇಬಲ್ CMF ಅವ್ರದ್ದು. ಇದು ಏನಿಲ್ಲ, ಬರೀ ಡಿಸ್ಪ್ಲೇಗಷ್ಟೇ. ಇದನ್ನ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ. ಏನೇ ಟೆಸ್ಟ್ ಮಾಡಂಗಿದ್ರು ಇಲ್ಲಿ ಮಾತ್ರ ಮಾಡಿ. ಆಮೇಲೆ ಇಲ್ಲಿ ನಮಗೆ ನಥಿಂಗ್ ಅವ್ರದ್ದು ಮರ್ಚೆಂಡೈಸ್ ಸಿಗುತ್ತೆ ನೋಡಿ. ಇದು RCB ಜರ್ಸಿ. 1 ವರ್ಷ ಹಿಂದೆ ನಥಿಂಗ್ ಅಂತ ಇದ್ದಿದ್ರೆ ಏನೇನೋ ಆಗೋಗಿರೋದು ಬಿಡಿ. ಇದು ಸೇಲ್ಗಿಲ್ಲ ಅಂತೆ, ಬರೀ 3 ಅಷ್ಟೇ ಅಂತೆ ಸೇಲ್ಗಿರೋದು. ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ಸ್ಕೋಬೋದು. ಇದೆಲ್ಲ ಸುಮ್ಮನೆ ಶೋಗೆ ಇಟ್ಟಿದ್ದಾರೆ. ಇದು ಹೆಡ್ಫೋನ್ಸ್. ಇದೇನಿದು DJ. ಇದೇನು ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಏನೇನೋ ಇದೆ, ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಓಕೆ, ಇಲ್ಲಿ ನಮಗೆ ಹೆಡ್ಫೋನ್ ಸಿಗ್ತಾ ಇದೆ. ಚೆನ್ನಾಗಿದೆ. ಇವಳು ಯಾರೋ ಮಂಗಂಗೆ ಆಡ್ತಾವಳೆ. ಓಕೆ, ಈಗ ಮೇಲೆ ಹೋಗೋಣ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಚೆನ್ನಾಗಿದೆ, ಕಲರ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಮಗೆ ಅನ್ಬಾಕ್ಸಿಂಗ್ಗೆ ಎಲ್ಲ ರೆಡಿ ಇದೆ. ಟೇಬಲ್ ಚೇರ್ ಎಲ್ಲ ಬಂದು ಮಾಡೋದಷ್ಟೇ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಫೋನ್ ಹೋಲ್ಡರು. ಅಲ್ಲಿ ನಿಮ್ಮ ಫೋನ್ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಕೋಬೋದು. ಇಲ್ಲಿ CMF ಫೋನ್ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡಿ. ಪಾರ್ಟ್ಸ್ ಎಲ್ಲ ತೆಗೆದು ಆಚೆ ಇಟ್ಟಿದ್ದಾರೆ. ಅಯ್ಯಪ್ಪ, ಮುಗಿದ್ರ ಸಾವಾಸನೆ ಬೇಡ. ವಾಚಸ್ಸು ಇಟ್ಟಿದ್ದಾರೆ, ಹೆಡ್ಫೋನ್ಸ್ ಎಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇಯರ್ಬಡ್ಸ್ ಕೂಡ ಇದೆ. ಇಲ್ಲಿ ಗೇಮ್ ಆಡ್ಬೋದು. ಅದು ಯಾವ ಬಾಲ್ ಪಿಕ್ ಮಾಡ್ತೀವೋ ಅದ್ರ ಮೇಲೆ ಡಿಸ್ಕೌಂಟ್ ಇದೆ, ಲೈಕ್ 5%, 10% ಆ ಥರ. ಬಟ್ ಈಗ ಇದು ಆಡೋ ಕಂಡೀಷನಲ್ಲಿ ಇಲ್ಲ. ಮೊನ್ನೆ ಯಾವುದೋ ಮಗು ಬಂದ್ಬಿಟ್ಟು ಇಲ್ಲಿ ಒತ್ತಿ ಹಾಳು ಮಾಡಿಬಿಟ್ಟಿದ್ಯಂತೆ ಅಷ್ಟೇ. ಇಲ್ಲಿ ಡ್ರಿಂಕ್ ಸಿಗುತ್ತೆ, ಬಟ್ ಇವಾಗ ಸಿಗಲ್ಲ. ಲಾಂಚ್ ಡೇನೇ 3000 ಕ್ಯಾನ್ ಖಾಲಿ ಮಾಡಿದಾರಂತೆ. ಸೊ ಅದಕ್ಕೆ ಇದನ್ನ ಇಲ್ಲಿ ಶಿಫ್ಟ್ ಮಾಡಿದಾರಂತೆ. ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಈಗ ನೀವು CMF ಅಥವಾ ನಥಿಂಗ್ ಅವ್ರದ್ದು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಡ್ರಿಂಕ್ಸ್ ಫ್ರೀ ಸಿಗುತ್ತೆ, ಮಿಸ್ ಮಾಡ್ಕೋಬೇಡಿ. ಇದೆಷ್ಟು ಡ್ರಿಂಕ್ ಎಷ್ಟಿದು? ಇದು ಬಿಲ್ ಮಾಡ್ತಾರೆ ಸರ್ ಕಸ್ಟಮರ್ಸ್. ನಮಗೆ ಹಂಗೆ ತಗೊಳಂಗಿಲ್ಲ, ಪ್ರಾಡಕ್ಟ್ ತಗೊಂಡ್ರೆ ಅಷ್ಟೇ. ಪ್ರಾಡಕ್ಟ್ ತಗೊಂಡ್ಬಂದು ಇಲ್ಲಿ ಅನ್ಬಾಕ್ಸಿಂಗ್ ಮಾಡೋರಿಗೆ ಅವರು ಬಿಲ್ ತೋರಿಸಿದ್ರೆ ಕೊಡ್ತಾರೆ. ಹೌದಾ? ಎಲ್ಲಾನು ಅಷ್ಟೇನಾ? ಕಾಫಿ. ಇದು ಕ್ರಿಯೇಟರ್ ಸ್ಟುಡಿಯೋ ಅಂತೆ. ಇಲ್ಲಿ ನೋಡಿ ಟ್ರೈಪಾಡು ಎಲ್ಲ ಇದೆ. ಇಲ್ಲಿ ಅನ್ಬಾಕ್ಸಿಂಗ್ ರಿವ್ಯೂ ಎಲ್ಲ ಮಾಡ್ಬೋದು. ಬಟ್ ಬರೀ ನಥಿಂಗ್ CMF ಅಷ್ಟೇ, ಬೇರೆ ಯಾವ ಬ್ರ್ಯಾಂಡು ಆಗಲ್ಲ. ನೋಡಿ ಇಲ್ಲಿ ನಥಿಂಗ್ ಬ್ರ್ಯಾಂಡ್. ನೋಡಿ ಇಲ್ಲಿ ಒಳ್ಳೆ ಕ್ವಾಲಿಟಿ ಲೈಟ್ಸ್ ಇದೆ, ಕ್ಯಾಮ್ರಾನು ಪ್ರೊವೈಡ್ ಮಾಡ್ತಾರೆ. ನಾವಿದೆಲ್ಲ ಯಾವಾಗ ತೊಗೊಳ್ಳೋದು? ಈ ಡಿಸ್ಪ್ಲೇನ ನೀವು ಶೂಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅಷ್ಟೇ. ನೋಡಿದ್ರಲ್ಲ ಶೋರೂಮ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮತ್ತು ಶೇರ್ನ ಮರಿಬೇಡಿ. ಇದು ನಮ್ಮ ಫಸ್ಟ್ ಟೂರು, ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಗೊತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಮುಂದೆ ಇಂಪ್ರೂವ್ ಆಗ್ತೀವಿ. ಥ್ಯಾಂಕ್ ಯು. ಇನ್ನೊಂದು ತೋರ್ಸಕ್ಕೆ ಮರ್ತೋದೆ ಅಲ್ಲ, ಇವಾಗ ಹೆಂಗೆ ಡೈರೆಕ್ಟ್ ನುಗ್ಗಕ್ಕಾಗಲ್ಲ, ಅಷ್ಟೇ ಸಾಕು ಬಿಡ. ಇಲ್ಲಿ ನೋಡಿ ನೊಣ ಹೆಂಗಿದೆ.
ಇದು ಏನಕ್ಕೆ ಹಾಕೋರೋ ದೇವರಣೆ ಗೊತ್ತಿಲ್ಲ. ಇದು ಕ್ರಿಯೇಟರ್ ಸ್ಟುಡಿಯೋ ಅಂತೆ. ಯಾಕೆ ಏನಾಯ್ತು? ಏಯ್ ಕೂದಲೆಲ್ಲ ಇದೆಯೋ ಆಗ. ಇರೋ ಕ್ಲೋಸ್ ಮಾಡು. ಇದು ಕ್ರಿಯೇಟರ್ ಸ್ಟುಡಿಯೋ ಅಂತೆ. ಇಂಥ ಯೋಚನೆಗಳು ಅದು ಹೆಂಗೆ ಬರುತ್ತೋ ಇವ್ರಿಗೆ. ಒಳಗಡೆ ಯಾವ ಫೋನು ಇಷ್ಟ ಆಗಿಲ್ಲ ಅಂದರೆ ಪಕ್ಕದಲ್ಲೇ ಪಾನಿಪುರಿ ಅಂಗಡಿ ಇದೆ, ಚೆನ್ನಾಗಿದೆ. ಸುಮ್ಮನೆ ಹೇಳಿದೆ, ಮಸಾಲೆ ಪುರಿನೂ ಏನು ಅಷ್ಟು ಚೆನ್ನಾಗಿರಲಿಲ್ಲ.